ನಮ್ಮ ಇದು ಕರ್ನಾಟಕದ ಇತಿಹಾಸದಲ್ಲಿ ನಾನು ವಿಧಾನಸಭಾ ಸುಮಾರು 20-30 ವರ್ಷ ಅಧಿವೇಶನದಲ್ಲಿ ಹೈಯೆಸ್ಟ್ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿಯ ಪ್ರೆಸೆಂಟ್ ಬಂದಿರೋವಂಥದ್ದು 58 ಜನ ಪಾರ್ಟಿಸಿಪೇಟ್ ಮಾಡಿರೋವಂಥದ್ದು. ಶಾಸಕಾಂಗ ಸಭೆಗೂ 58 ಜನ ಬಂದಿದ್ರು, ಹೈಯೆಸ್ಟ್ ಬಂದಿದ್ದಾರೆ. ಈ ಸರಿ ಬೆಳಗಾವಿ ಅಧಿವೇಶನದಲ್ಲಿ ಒಳ್ಳೆ ಅಟೆಂಡೆನ್ಸು ಬಿಜೆಪಿಯಿಂದ ಇದೆ. ಕಾಂಗ್ರೆಸ್ದು ಅವ್ರದ್ದು ಒಳಜಗಳ ಇದೆ, ಅದರಿಂದ ಅವ್ರು ಬರೋಕ್ಕಾಗಿಲ್ಲ ಅನ್ನೋ ಗೊತ್ತಿಲ್ಲ. ಪಾರ್ಟಿ ಈಗ ಅಧಿವೇಶನ ಮುಗ್ದೋಯ್ತು, ಇನ್ಮೇಲೆ ಪಾರ್ಟಿ ಅದನ್ನ ನಾವು ತಗೊಂತೀರಿ. ಪ್ರತಿ ಜಿಲ್ಲೆಯಲ್ಲೂ ಇದಕ್ಕೆ ಹೋರಾಟವನ್ನ ನಾವು ಮಾಡೋರಿದ್ರಿ. ಯಾಕಂದ್ರೆ 1,26,00,000 ಜನಕ್ಕೆ ಸೇರ್ಬೇಕಾಯ್ತು ಹಣ, ಇದು ಕೊಟ್ಟಿಲ್ಲ, ಸರಿಯಾಗಿ ಜವಾಬ್ ಕೊಡ್ತಾ ಇಲ್ಲ. ಬರೀ 24, 23, 25 ಇದೆ, ಇಷ್ಟರಲ್ಲೇ ಐತೆ. ಕಂತು ಲೆಕ್ಕ ಹೇಳ್ತಾರೆ. ನಾವು ಕೇಳಿದ್ದು ಮಾರ್ಚಲ್ಲಿ ಯಾಕೆ ಕೊಟ್ಟಿಲ್ಲ, ಫೆಬ್ರವರಿಯಲ್ಲಿ ಯಾಕೆ ಕೊಟ್ಟಿಲ್ಲ, ಫೆಬ್ರವರಿ ಮಾರ್ಚ್ ಅಷ್ಟೇ ನಾವು ಕೇಳ್ತಾ ಇರೋದು. ಇವಾಗ 3 ತಿಂಗಳದ್ದು ಬಂದಿಲ್ಲ, ಅದನ್ನ ನಾವು ಇನ್ನೂ ಕೇಳಿಲ್ಲ. ಈಗ ಡಿಸೆಂಬರ್ ವರೆಗೂ ಕೊಡ್ಬೇಕು, ನವೆಂಬರ್ದು ಕೊಡ್ಬೇಕು, ಅದಕ್ಕಿನ್ನ ನಾವು ಬಂದೇ ಇಲ್ಲ. ಇವರು ಇಲ್ಲೇ ಫೆಬ್ರವರಿನೇ ಎಗರಿಸ್ಬಿಟ್ಟವ್ರೆ, ಮಾರ್ಚೇ ಎಗರಿಸ್ಬಿಟ್ಟಿದ್ದಾರೆ. ಇದನ್ನ ನಾವು ಕೇಳ್ತಾ ಇದ್ದೀವಿ. ಫಸ್ಟ್ ಫೆಬ್ರವರಿ ಮಾರ್ಚ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಬಹಳಷ್ಟು ಚರ್ಚೆ ಆಯಿತು. ಉತ್ತರ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಅವರೇ ಶಾಸಕರು ಒತ್ತಾಯ ಮಾಡಿದ್ರು, ನಮ್ಮ ಪ್ರತ್ಯೇಕ ಉತ್ತರ ಕರ್ನಾಟಕ ಮುಖ್ಯಮಂತ್ರಿಗಳು ಉತ್ತರ ಕೊಡುವ ಸಂದರ್ಭದಲ್ಲಿ ₹1 ಕೂಡ ಘೋಷಣೆ ಮಾಡಿಲ್ಲ. ಇದು ವಿಪಕ್ಷ ಯಾವ ರೀತಿ ನೋಡ್ತಾರೆ? ಉತ್ತರ ಕರ್ನಾಟಕ ಅಧಿವೇಶನ ನಡೆಯುವಂಥದ್ದೇ ಅಲ್ಲಿ ಏನಾದರೂ ಒಳ್ಳೆ ಅಭಿವೃದ್ಧಿ ಕಾರ್ಯ ಆಗುತ್ತೆ. ನೀರಾವರಿ, ಕಬ್ಬು, ಮೆಕ್ಕೆಜೋಳ ಈ ಥರದ ಬಗ್ಗೆ ಚರ್ಚೆ ಆಗಿತ್ತು. ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು. ಅವ್ರ ಪಾರ್ಟಿ ಶಾಸಕರೇ, ಕಾಂಗ್ರೆಸ್ ಪಾರ್ಟಿ ಶಾಸಕರೇ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರದ ಬಗ್ಗೆ ಚೀಮಾರಿ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ. ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಮೆಕ್ಕೆಜೋಳಕ್ಕೆ ಪರಿಹಾರ ಸಿಗ್ತಾ ಇಲ್ಲ, ಕಬ್ಬುಗೆ ಪರಿಹಾರ ಸಿಗ್ತಾ ಇಲ್ಲ. ಅವ್ರ ಪಾರ್ಟಿ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ MLAಗಳೇ ಚೀಮಾರಿ ಹಾಕಿದ್ದಾರೆ. ಅವ್ರಿಗೆಲ್ಲ ಅನ್ಕೊಂಡಿದ್ರು ಅಟ್ಲೀಸ್ಟ್ ಮಿನಿಮಮ್ ಒಂದು 6-7 ಸಾವಿರ ಕೋಟಿ ಸರ್ಕಾರ ಯೋಜನೆಗಳಿಗೆ ಕೊಡುತ್ತೆ ಅಂತ ತಿಳ್ಕೊಂಡಿದ್ರು. ಆದರೆ ಒಂದು ನಯಾ ಪೈಸನೂ ಕೊಡ್ಲಿಲ್ಲ. ಅದಕ್ಕೆ ಕಾಂಗ್ರೆಸ್ಸಿನ MLAಗಳೇ ತಿರುಗಿ ಬಿದ್ದಿದ್ದಾರೆ. ಈ ಉತ್ತರ ಕರ್ನಾಟಕದ MLAಗಳೇ ತಿರುಗಿ ಬಿದ್ದಿದ್ದಾರೆ. ಅವ್ರ ಪಾರ್ಟಿಯರೇ ಈಗ ಪ್ರತ್ಯೇಕ ಕರ್ನಾಟಕ ಅಂತ ಕೇಳ್ತಾ ಇರೋವಂಥದ್ದು ಕಾಂಗ್ರೆಸ್ MLAಗಳು ಕೇಳ್ತಾ ಇದ್ದಾರೆ. ಅಂದ್ರೆ ನಾನು ಸರ್ಕಾರಕ್ಕೆ ಹೇಳೋವಂಥದ್ದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಿ. ಸಿದ್ದರಾಮಯ್ಯನವರು ದೊಡ್ಡ ಬಡಾಯಿ ಕೊಚ್ಕೊಂಡ್ರು. ನಾನು ಹೇಳೋದು, ಇಡೀ ರಾಜ್ಯದಲ್ಲೇ 16 ಬಡ್ಜೆಟ್ ಅನ್ನ ಮಂಡಿಸಿದಂತ ಸಿದ್ದರಾಮಯ್ಯನವರು 16 ಬಡ್ಜೆಟ್ ಯಾವ ಮುಖ್ಯಮಂತ್ರಿ ಮಾಡಿಲ್ಲ, ಯಾವ ಮಂತ್ರಿನೂ ಮಾಡಿಲ್ಲ. 16 ಬಡ್ಜೆಟ್ ನೀವು ಮಂಡಿಸಿದ ಮೇಲೂ ಉತ್ತರ ಕರ್ನಾಟಕ ಡೆವಲಪ್ ಆಗಿಲ್ಲ ಅಂದ್ರೆ ಅದು ಈಸ್ ಯುವರ್ ಫೇಲ್ಯೂರ್, ಸಿದ್ದರಾಮಯ್ಯನವ್ರ ಫೇಲ್ಯೂರ್. ಸಿದ್ದರಾಮಯ್ಯನವ್ರ ಗೌರವ ಇದ್ರೆ ಆ ಸ್ಥಾನ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ಬೇಕು ಅವರು. ನಾನು 16 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಉತ್ತರ ಕರ್ನಾಟಕ ಅಭಿವೃದ್ಧಿನೇ ಆಗಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ರಿಸೈನ್ ಆಸ್ ಎ ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವು ರಿಸೈನ್ ಮಾಡಬೇಕು. ಇಷ್ಟು ಬಡ್ಜೆಟ್ ನೀವು ಮಂಡಿಸಿದ ಮೇಲೂ ಉದ್ಧಾರ ಆಗಿಲ್ಲ ಉತ್ತರ ಕರ್ನಾಟಕ ಅಂದ್ರೆ ಇನ್ನೊಂದು ಬಡ್ಜೆಟ್ ಏನಕ್ಕೆ ಮಂಡಿಸ್ತೀರ ನೀವು? ಯಾರಿಗಾನ ಬೇರೆಯವ್ರಿಗೆ ಬಿಟ್ಕೊಡಿ ಇನ್ನೊಂದು ಬಡ್ಜೆಟ್ ಮಂಡನೆ ಮಾಡೋಕ್ಕೆ. ಯು ಫೇಲ್. 16 ಬಡ್ಜೆಟ್ ಕೊಟ್ಟು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಯು ಆರ್ ಫೇಲ್. ಅವರು ಉತ್ತರ ಕರ್ನಾಟಕಕ್ಕೆ ಘೋಷಣೆ ಮಾಡ್ತಾರಲ್ಲ, ಯಾವುದು ಇಂಪ್ಲಿಮೆಂಟೇ ಆಗಲ್ಲ. ಬೆಳಗಾವಿ ನಾನು ಹೇಳ್ದಲ್ಲ, ಬೆಳಗಾವಿ ಇಂಡಸ್ಟ್ರೀಸ್ ಕಾರಿಡಾರ್ಗೆ ಹಣ ಕೊಡ್ತೀನಿ ಅಂದ್ರು. ಕೇಂದ್ರ ಸರ್ಕಾರ ರೈಲ್ವೆ ಯೋಜನೆಯನ್ನ ಅನುಮೋದನೆ ಕೊಟ್ಟು 2 ವರ್ಷ ಆಗೈತೆ, ಇನ್ನ ಲ್ಯಾಂಡ್ ಕೊಟ್ಟಿಲ್ಲ. 2 ವರ್ಷ ಆಗೈತೆ ಅನುಮೋದನೆ ಕೊಟ್ಟು ರೈಲ್ವೆದು. ಕೆರೆ, ಬೆಳಗಾವಿ ಕೆರೆಗಳ ಸುಮಾರು 12 ಕೆರೆಗಳಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿ 1.5 ವರ್ಷ ಆಗೈತೆ. ಅದಕ್ಕೆ ಹಣ
ಜಾಗ ಕೊಟ್ಟಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಬಿಡುಗಡೆಯಾಗಿ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟು ಹಣ ಬಿಡುಗಡೆ ಮಾಡಿದ್ರು ಕೂಡ ಇವ್ರು ಕೆಲಸ ಮಾಡ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ್ದು ವಿಧಾನಸಭೆಯಲ್ಲಿ ಹೇಳಿದ್ರು, ಹಣನೇ ಬಿಡುಗಡೆ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ. ಮೊನ್ನೆ ಇಲ್ಲಿನ MP ಹಾಸನ್ದು MP ಒಬ್ರು ಪ್ರಶ್ನೆ ಹಾಕಿದ್ರೆ, ಹಣ ಯಾಕೆ ಬಿಡುಗಡೆ ಇಲ್ಲ ಆಗಿದೆ ಅಂದ್ರೆ, ಬಿಲ್ ಕೊಡಿ ನಾವು ಕೊಡಕ್ಕೆ ರೆಡಿ ಇದ್ದೀರಿ ಅಂತ ಮಂತ್ರಿ ಹೇಳಿದ್ರು. ಇವ್ರು ಕೇಳಿದ್ರೆ ನಾವು ಕೊಡ್ತಾ ಇದ್ದೀರಿ, ಬರ್ತಾ ಇದೆ ಅಂತ ಹೇಳಿದ್ರು. 2 ವರ್ಷದ ಹಿಂದೆ ಗೋವಿಂದರಾವ್ ವರದಿಯನ್ನ ಮಾಡಿದಿರಿ, 6 ತಿಂಗಳಲ್ಲಿ ವರದಿ ಕೊಡ್ತತೆ, ಉತ್ತರ ಕರ್ನಾಟಕನ ಸಮಗ್ರವಾಗಿ ಚಿನ್ನದ ನಾಡು ಮಾಡ್ಬಿಡೋಣ ಅಂದ್ರು. 6 ತಿಂಗಳಾಯ್ತು, 12 ತಿಂಗಳಾಯ್ತು, 24 ತಿಂಗಳಾಯ್ತು, ಇನ್ನೂ ವರದಿನೇ ಇಲ್ಲ. ಇನ್ನು ಕೇಳಿದ್ರೆ ಅದಕ್ಕೆ ಟಿಂಕರಿಂಗ್ ಮಾಡ್ತಾ ಇದ್ದೀರಿ, ಈ ಕಾರ್ ಟಿಂಕರಿಂಗ್ ಮಾಡಲ್ಲ, ಹಂಗೆ ಟಿಂಕರಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾವ್ರೆ. ಇನ್ನು ಗೋವಿಂದರಾವ್ ಸೀಟಿಂದ ವರದಿ ಬಂದಿದೆಯೋ ಇಲ್ಲ ನಮಗಂತೂ ಗೊತ್ತಿಲ್ಲ. ಅಂದ್ರೆ ನೆಗ್ಲೆಕ್ಟ್, ಉತ್ತರ ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನೇನು ಯೋಜನೆಯನ್ನ ಕೊಟ್ಟಿತ್ತು ಅದನ್ನ ಭೂಮಿಗಳನ್ನ ಕೊಡದೆ, ರೈಲ್ವೆಗೆ, ಕೆರೆಗಳಿಗೆ ಭೂಮಿಯನ್ನ ಕೊಡದೆ ಆ ಯೋಜನೆಗಳು ಹಳ್ಳ ಹಿಡಿತವೆ. ಯಾಕೆಂದ್ರೆ ಇವ್ರ ಹತ್ರ ಕಾಸಿಲ್ಲ. ಮಾತ್ರ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಅಭಿವೃದ್ಧಿ ಇಲ್ಲ. ಹಳ್ಳ ಬಿದ್ದಿರೋ ಬೆಂಗಳೂರು, ಗುಂಡಿ ಬಿದ್ದಿರೋ ಅಂತ ಇಡೀ ರಾಜ್ಯದ ಜಿಲ್ಲಾ ಪಂಚಾಯತಿ ರಸ್ತೆಗಳು, ಸ್ಟೇಟ್ ಹೈವೇಸು, ಇದನ್ನ ನಾವು ನೋಡ್ತಾ ಇದ್ದೀವಿ. ಹಳ್ಳ ಇದ್ದಿದ್ದು ದುಡ್ಡಿದ್ದೀರ ಇವೆಲ್ಲ ಮುಚ್ಬೋದಾಯ್ತು, ರೆಡಿ ಮಾಡ್ಬೋದಾಯ್ತು, ಯಾವುದು ಮಾಡ್ತಾ ಇಲ್ಲ. ಅದರಿಂದ ಈ ಸರ್ಕಾರ ಅಟ್ಟರ್ ಫೇಲ್ಯೂರ್. ಸರ್, ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ 5,000 ಕೊಟ್ಟಿಲ್ಲ, 5,000 ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀವಿ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಸದನದಲ್ಲಿ ಹೇಳಿದ್ರಲ್ಲ ಸರ್, ಭದ್ರಾ ಮೇಲ್ದಂಡೆಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ 5,300 ಕೋಟಿ ಕೊಟ್ಟಿಲ್ಲ, ಅದಕ್ಕೆ ಏನ್ ಮಾತಾಡ್ತೀರಾ? ಅಲ್ಲಿ ನಿಮ್ಮ ಪ್ರಶ್ನೆಗೆ ಅವರು ಕೇಂದ್ರ ಕಡೆ ವೋಟ್ ಮಾಡಿ 5,300 ಕೋಟಿ ತೋರಿಸಿದ್ರು. ನಾನು ಅವ್ರನ್ನ ಕೇಳಿದ್ದು, ಬೆಳಗಾವಿ ಅಧಿವೇಶನದಲ್ಲಿ 2 ಬಾರಿ ನೀವು ಬಡ್ಜೆಟ್ ಮಂಡನೆ ಮಾಡಿದ್ದೀರಾ, ಏನೇನು ಅಲ್ಲಿ ಭರವಸೆ ಕೊಟ್ಟಿದ್ದೀರಾ ಅದನ್ನ ನೆರವೇರಿಸಿ ಅಂತ. ನಾನು DK ಶಿವಕುಮಾರ್ ಕೇಳ್ತಾ ಇದ್ದೀನಿ. ನಿರ್ಮಲಾ ಸೀತಾರಾಮ್ ಅವರು ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರವನ್ನ ಎತ್ತಿದ್ರೆ 5,000 ಕೋಟಿ ನೀರಾವರಿ ಯೋಜನೆಗೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ನಿರ್ಮಲಾ ಸೀತಾರಾಮ್ ಅವರು ಹೇಳಿಕೆ ಕೊಟ್ಟಿದ್ರೆ ಚರ್ಚೆ ಮಾಡಿ, ರೆಡಿ ಇದ್ದೀರಿ ನಾವು. ಚರ್ಚೆ ಮಾಡಿ. ನೀವು ಯಾವುದೋ ಒಂದು ಕಾಪಿ ಇಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ, ಅದು ಪ್ರಪೋಸಲ್, ಅದು ಪ್ರಪೋಸಲ್ ಅಷ್ಟೇ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದನ್ನ ರಿಜೆಕ್ಟ್ ಮಾಡೈತೆ. ನಿರ್ಮಲಾ ಸೀತಾರಾಮನ್ ಹಿಂದೆನೇ ಹೇಳಿದ್ದಾರೆ, ವರ್ಷದಿಂದನೇ ಅದು ರಿಜೆಕ್ಟ್ ಆಗಿದೆ ಅಂತ ಹೇಳಿ. ಅಂದ್ರೆ ಪ್ರಪೋಸಲ್ ಓದವೆಲ್ಲನೂ ಕೂಡ ಅಪ್ರೂವ್ ಆಗಲ್ಲ ಕೇಂದ್ರ ಸರ್ಕಾರದಲ್ಲಿ, ಗೊತ್ತಿದೆ ಎಲ್ಲರಿಗೂ. ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರೋ 100 ಕೊಟ್ಟರೆ 10 ಆಗೋದು. ಅಂದ್ರೆ ಆ ಥರ ಏನಾನ ಇವ್ರಿಗೆ ವಿಚಾರ ಇದ್ದಿದ್ರೆ 2.5 ವರ್ಷ ಆಯ್ತಲ್ಲಪ್ಪ. ಒಂದಾದ್ರೂ ಸರ್ವಪಕ್ಷದ ನಿಯೋಗವನ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದೀರಾ? ಯಾಕೆ ಹೋಗಿಲ್ಲ? ನಿಮ್ಮ 9 ಜನ ಪಾರ್ಲಿಮೆಂಟ್ ಮೆಂಬರ್ಗಳು, ನವಗ್ರಹಗಳು ಎಂದಾದರೂ ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರವನ್ನ ಪ್ರಸ್ತಾವ ಮಾಡಿದಾರಾ? ಇಲ್ಲ. ಮತ್ತೆ ಇಲ್ಲಿ ಯಾಕೆ ಬಾಯ್ ಬಡ್ಕಂತೀರಾ? ಕೊಟ್ಟಿಲ್ಲ. ದಾಖಲೆ ನಿಮ್ಮ ಹತ್ರ ದಾಖಲೆ ಇದೆಯಲ್ಲ, ತಗೊಂಡೋಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ. ದಾಖಲೆ ನಿಮ್ಮವರೇ ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು, ಕರ್ನಾಟಕ ರಾಜ್ಯದವರು, ಅವ್ರಿಗೆಲ್ಲ ಚಂದ ಗೊತ್ತಿದೆಯಲ್ಲ. ಚರ್ಚೆಗೆ ಹಾಕೊಂಡ್ಲಿ, ಕ್ವಶನ್ ಹಾಕ್ಲಿ, ಅರ್ಧ ಗಂಟೆ ಚರ್ಚೆ ಕೇಳೇ ಇಲ್ಲ ಇದುವರೆಗೂ. ಅದರಿಂದ ಹೇಳಿಕೆಗಳಿಗಷ್ಟೇ 5,000 ಕೋಟಿ ಕೊಡ್ತಾರೆ ಅಂತ ಹೇಳಿರೋದು ಹೇಳಿಕೆಗಳಿಗೆ ಅಷ್ಟೇ ಸೀಮಿತ ಆಗಿದೆ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬರಬೇಕಾದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ಮಾಡಬೇಕು. ಇವಾಗ ನಾವು ತಗೊಂಡಿರ್ಲಿಲ್ವ ಚರ್ಚೆಗೆ, ಹಂಗೆ ನೀವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ತಗೊಳ್ಳಿ. ಬೇರೆ ಎಲ್ಲ ಮಾತಾಡಕ್ಕಾಗ್ತೈತೆ? ಈ ವೋಟ್ ಚೋರಿ ಬಗ್ಗೆ ದಿನಗಟ್ಲೆ ಮಾತಾಡ್ತೀರಾ, ಧರಣಿ ಮಾಡ್ಬಿಟ್ರಿ. ಇಲ್ಲಿ ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿ ಚೋರಿ ಆಗೈತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಆ ಚೋರಿ ಬಗ್ಗೆ ಮಾತಾಡ್ತೀರಾ, ವೋಟ್ ಚೋರಿ ಬಗ್ಗೆ. ಇಲ್ಲಿ ಬಡವರಿಗೆ 1,26,00,000 ಬಡ ಮಹಿಳೆಯರಿಗೆ ಸೇರ್ಬೇಕಾಯ್ದ ಹಣವನ್ನ ಚೋರಿ ಮಾಡಿದ್ರಲ್ಲ ನೀವು. ಈ ಚೋರಿ ಬಗ್ಗೆ ಯಾಕೆ ಮಾತಾಡಲ್ಲ? ಈ ಚೋರಿ ಅಲ್ವೇನು? ಚೋರಿ ಅಲ್ಲ ಅಂತ ಹೇಳಿದ್ರೆ ದಾಖಲೆ ಕೊಡಿ. ಕ್ಷಮಾಪಣೆ ಕೇಳ್ತೀರಾ? ಚೋರಿ ಅಲ್ಲ ಅಂದ್ರೆ ನೀವು ಕ್ಷಮಾಪಣೆ ವಿಧಾನ ಸಭೆಯಲ್ಲಿ ಕ್ಷಮಾಪಣೆ ಕೇಳಿದೀರಾ?
ನಾನು ಕೇಳಿದ್ದೀನಿ ಅಂತ ಸ್ಪೀಕರ್ ಅವರೇ ಹೇಳಿದ್ದಾರೆ. ಹೌದು, ಅವ್ರು ಕೇಳಿದ್ದಾರೆ ಅಂತ. ಯಾಕೆ ಕೇಳಿದ್ರಿ ಕ್ಷಮಾಪಣೆ? ಚೋರಿ ಆಗಿರೋದು ತಾನೇ ಕೇಳಿರೋದು. ಆ ಚೋರಿ ಆಗಿರೋ ಹಣ ಎಲ್ಲೋಯ್ತು, ಯಾವ ಅಕೌಂಟಲ್ಲಿದೆ ಹೇಳ್ಬೇಕಲ್ಲ. ಇಲ್ಲ ಇದನ್ನು ವಾಲ್ಮೀಕಿ ಹಗರಣ ತರ 187 ಕೋಟಿ ತರ ಇದನ್ನು ಎಲ್ಲೆಲ್ಲೋ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟತ್ತು. ಆಮೇಲೆ ಆ ಎಚ್ಚರಿಕೆನೂ ನಾವು ವಹಿಸ್ತೀರಿ ಸರ್ಕಾರಕ್ಕೆ ಕಿವಿ ಹಿಂಡೋದಕ್ಕೆ. ಸರ್ ಅದು ಮೀನಾಕ್ಷಿಗೆ ಮುಗಿದೋಗಿದೆ ಸರ್. 2024-2025 ಮುಗಿದೋಗಿದೆ. ಸೊ ಈ ಪೂರಕ ಅಂದಾಜು ಹಣ ಇಟ್ಟಿಲ್ಲ ಅವರು. 5,000 ಕೋಟಿ ಹೇಗೆ ಸರ್ ಕೊಡ್ತಾರೆ? ಇದು ಈ ಪೂರಕ ಅಂದಾಜುಗಳಲ್ಲಾದ್ರೂ ಮಾಡ್ಬೋದಾಗಿತ್ತು. ಹೋದ್ ಬಡ್ಜೆಟ್ ಅಲ್ಲಿ ಅದು ಮುಗ್ದೋಗಿದೆ. ನಾನು ಅದೇ ನೀವು ಲೇಟಾಗಿ ಬಂದ್ರು ಅನ್ಸುತ್ತೆ. ನಾನು ಪ್ರಶ್ನೆ ಮಾಧ್ಯಮದಲ್ಲಿ ಕೇಳಿದ್ದೀನಿ. ಹೋದ್ ಸರಿ ಬಡ್ಜೆಟ್ ಅಲ್ಲಿ ನೀವು ಇಟ್ಟಿದ್ರೆ ದಾಖಲೆ ಕೊಡಿ. ಅಕಸ್ಮಾತ್ ಇಟ್ಟಿಲ್ಲ ಅಂದ್ರೆ ಯಾಕೆ ಇಟ್ಟಿಲ್ಲ? ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಎಷ್ಟು ಬೇಕು? ನಿಮ್ಮ ಹತ್ರ ಇದಿದೆಯಲ್ಲ ರೇಷನ್ ಇದ್ರದ್ದು, ಬಡವ್ರದ್ದು BPL ಕಾರ್ಡ್ ಇದೆ. 1,26,00,000 ನಿಮ್ ದಾಖಲೆಯಿಂದಾನೆ ನಾನು ತಗೊಂಡಿದ್ದೀನಿ. ಹಣ ಇಟ್ಟಿದ್ರೆ ಯಾಕೆ ಕೊಟ್ಟಿಲ್ಲ ಅಂತ ನಾನು ಕೇಳ್ತೀನಿ. ಹೋದ್ ಸರಿ ಫೈನಾನ್ಸ್ ನಿಮ್ಮ ಬಡ್ಜೆಟ್ ಅಲ್ಲಿ ಇಡ್ಲಿಲ್ಲ ಅಂದ್ರೆ ಯಾಕೆ ಇಟ್ಟಿಲ್ಲ? ಚೋರಿ ಮಾಡೋದಕ್ಕೋಸ್ಕರ ಇಟ್ಟಿಲ್ವಾ? ಇವಾಗ ಹೆಂಗ್ ಕೊಡ್ತೀರಾ? ಅದು ಫೈನಾನ್ಷಿಯಲ್ ಮಾರ್ಚ್ ಮುಗ್ದೋಯ್ತದು. ಈಗ ಹೊಸ ಬಡ್ಜೆಟ್ ಬಂದಿದೆ, ಅದರಲ್ಲಿ ಈ ವರ್ಷಕ್ಕೆ ಬೇಕಾದಷ್ಟು ಮಾತ್ರ ಇಟ್ಕೊಂಡಿರ್ತೀರಾ ನೀವು. ಹೆಂಗ್ ಕೊಡ್ತೀರಾ? ಅದಕ್ಕೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪತ್ರ ಬರಿತಾ ಇದ್ದೀನಿ. ಈ ದುಡ್ಡು ಎಲ್ಲೋಯ್ತು, ಮತ್ತೆ ಇದು ಯಾವ ಬಡ್ಜೆಟ್ ಅಲ್ಲಿ ಕೊಡ್ತೀರಾ? ಮತ್ತೆ BJP ಬಂದ ಮೇಲೆ ಕೊಡ್ಬೇಕಾ ಅಥವಾ ನೀವೇ ಕೊಡ್ತೀರಾ ಅಂತಾನು ಕೇಳ್ತೀನಿ ನಾನು. ಹಾಗಾದ್ರೆ ಬಿಜೆಪಿ ಗೃಹಲಕ್ಷ್ಮಿ ಯೋಜನೆ ಚೋರಿ ಗ್ಯಾರಂಟಿ ಸ್ಕೀಮ್ ಮುಂದುವರಿಯುತ್ತೆ ಸರ್. ಹಾ? ಈ ಗ್ಯಾರಂಟಿ ಸ್ಕೀಮ್ ಮುಂದುವರಿಯುತ್ತೆ ನಿಮ್ಮ ಗವರ್ನಮೆಂಟ್ ಅಲ್ಲಿ ಬಂದ್ರೆ? ನಾವು ಜನಪರವಾದಂತ ಯೋಜನೆಗಳು ಏನೇನಿದೆ ಅದ್ರ ಬಗ್ಗೆ ನಾವು ಇವ್ರ ತರ ಏಕಾಏಕಿ ಏನು ಅನೌನ್ಸ್ ಮಾಡಲ್ಲ. ನಾವು ಯೋಚನೆ ಮಾಡಿ ಜನಗಳಿಗೆ ಏನೇನು ಒಳ್ಳೇದಾಗುತ್ತೆ ಆ ಒಳ್ಳೆ ಯೋಜನೆಗಳನ್ನ ನಾವು ಮಾಡ್ತೀರಿ. ಸರ್ ಡೆವಲಪ್ಮೆಂಟ್ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.